ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಇದೊಂದು ವಿಶೇಷ ರೀಡಿಂಗ್ ಆಗಿರುತ್ತೆ. ತುಂಬ ಡೀಪಾಗಿ ತುಂಬ ಒಂದು ಸುಂದರವಾದ ಬ್ಯೂಟಿಫುಲ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನಿಧಾನವಾಗಿ ಫೀಲ್ ಮಾಡಿ ಬ್ಯೂಟಿಫುಲ್ ಎನರ್ಜಿಯನ್ನು, ಪಾಸಿಟಿವ್ ಎನರ್ಜಿಯನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಮೊದಲು ಕಣ್ಣು ಮುಚ್ಚಿ ಡೀಪ್ ಬ್ರೀತನ್ನು ತಗೊಂಡು ನಿಮ್ಮ ಹೃದಯವನ್ನು ಕಾಮ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರೀತಿಸುವ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂದರೆ ಅದು ಕೋಇನ್ಸಿಡೆನ್ಸ್ ಅಲ್ಲ, ಇದೊಂದು ಸಿಗ್ನಲ್, ಇದೊಂದು ಎನರ್ಜಿ. ಸೊ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂದರೆ ಅವೇಕ್ನಿಂಗ್. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಅನ್ನೋದು ನಡೀತಾ ಇದೆ. ಮೊದಲು ಅಥವಾ ರೀಸೆಂಟ್ ಪಾಸ್ಟ್ನಲ್ಲಿ ಅವರಿಗೆ ಯಾವ್ಯಾವ ವಿಷಯಗಳು ಅನ್ನಿಸ್ತಾ ಇತ್ತೋ, ಈ ರಿಲೇಷನ್ಶಿಪ್ ಬಗ್ಗೆ ಏನು ಅಂದ್ಕೊಂಡಿದ್ರೋ ಅದು ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಹಿಂದೆ ಅವರು ಗಮನ ಕೊಡದ ಇದ್ದ ವಿಷಯಗಳು ಇಂದು ಅಂದರೆ ಕರೆಂಟ್ ಎನರ್ಜಿಯ ಪ್ರಕಾರ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಒಳಗಿನಿಂದ ಬದಲಾಗ್ತಾ ಇದ್ದಾಗ ಏನಾಗುತ್ತೆ ಗೊತ್ತಾ? ಅವರ ಹೃದಯ ತೆರೆದುಕೊಳ್ಳುತ್ತೆ. ಅವರಿಗೆ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಕಾಣೋದಕ್ಕೆ ಶುರುವಾಗುತ್ತೆ. ಅಂದರೆ ಕಾಣಿಸುತ್ತೆ ಅಂದರೆ ಅವರ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಈ ಹಿಂದೆ ಇದು ದೊಡ್ಡ ವಿಷಯ ಅಲ್ಲ ಅಂತ ಅನ್ನಿಸಿರಬಹುದು ಅವ್ರಿಗೆ. ರಿಲೇಷನ್ಶಿಪ್ ಬಗ್ಗೆ ಇಗ್ನೋರ್ ಮಾಡಿದ್ದಾರೆ. ಈಗ ಇದು ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಇದೇ ಅವೇಕ್ನಿಂಗ್. ನಿಮ್ಮ ಬಗ್ಗೆ ಕೂಡ ಅದೇ ರೀತಿ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ಆ ರೀತಿ ಚಿಂತೆ ಮಾಡ್ತಾ ಇದ್ದಾರೆ. ಮೊದಲು ಅವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ಈಗ ನಿಮ್ಮನ್ನು ಮರೀಬಾರ್ದು ಅನ್ನೋ ಭಾವನೆ ಅವರ ಮನಸ್ಸಿನ ಒಳಗಡೆ ಬರ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ನಿಮ್ಮ ಫೀಲಿಂಗ್ಸ್ ಅನ್ನೋದು ಮೂಡ್ತಾ ಇದೆ. ಇನ್ನು ಕನ್ಫ್ಯೂಷನ್ ಕಡೆಯಿಂದ ಕ್ಲಾರಿಟಿ ಕಡೆಗೆ ಹೋಗುವ ಎನರ್ಜಿ ಇದೆ. ಈ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಈ ಮೊದಲು ಗೊಂದಲ ಇತ್ತು, ಕನ್ಫ್ಯೂಷನ್ ಇತ್ತು. ಅದು ಒಂದು ದೊಡ್ಡ ಸಮಸ್ಯೆ ಕೂಡ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಅಥವಾ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಯಾವುದೋ ಒಂದು ಮಾತುಕತೆ ಆಗಿರ್ಬೋದು. ಅದೆಲ್ಲದರ ಬಗ್ಗೆ ಈ ವ್ಯಕ್ತಿಗೆ ಗೊಂದಲ ಇತ್ತು. ಅವರ ಮನಸ್ಸಿನಲ್ಲಿ ದೊಡ್ಡ ಗೋಡೆಯಾಗಿ ನಿಂತಿತ್ತು. ಆ ಗೊಂದಲ ಅನ್ನೋ ಗೋಡೆ ಏನಿದೆ ಅದು ನಿಧಾನವಾಗಿ ಒಡೆದು ಬೀಳ್ತಾ ಇದೆ. ಅವರ ಮನಸ್ಸು ಕ್ಲಿಯರ್ ಆಗ್ತಾ ಇದೆ. ಆ ಎನರ್ಜಿ ಇದೆ. ಅಂದರೆ ಒಂದು ಟೈಮ್ನಲ್ಲಿ ಅವ್ರು ತುಂಬ ಕಾನ್ಫಿಡೆಂಟಲ್ಲಿದ್ದರು. ಅಂದರೆ ಅವರು ನಾನು ಸರಿಯಾಗಿದ್ದೀನಿ, ನನಗೆ ಎಲ್ಲ ಗೊತ್ತು, ಆ ರೀತಿ ಇದ್ದರು. ಆದರೆ ಈಗ ಅವರಿಗೆ ಜೀವನನೇ ಹೇಳ್ತಾ ಇದೆ, ನೀನು ಕೆಲವು ಮುಖ್ಯ ವಿಷಯಗಳನ್ನು ಮಿಸ್ ಮಾಡ್ತಾ ಇದೆಯಾ. ಅವರಿಗೀಗ ಇದು ನಿಧಾನವಾಗಿ ಅರ್ಥ ಆಗ್ತಾ ಇದೆ. ನೀವು ಯಾಕೆ ಆ ರೀತಿ ಫೀಲ್ ಮಾಡ್ತಾ ಇದ್ರಿ, ನೀವು ಯಾಕೆ ಅಳ್ತಾ ಇದ್ರಿ, ನೀವು ಯಾಕೆ ಇವರಿಂದ ದೂರ ಹೋದ್ರಿ. ಇದು ಸಡನ್ ಚೇಂಜ್ ಅಲ್ಲ. ಇದೆಲ್ಲವೂ ಅವ್ರಿಗೆ ಅರ್ಥ ಆಗ್ತಾ ಇದೆ. ನಿಧಾನವಾಗಿ ನಡೀತಾ ಇರುವ ಪ್ರೊಸೆಸ್ ಇದು. ಒಂದು ಹೂವು ಅರಳೋ ಹಾಗೆ, ಮೊದಲು ಬೀಜ, ಮತ್ತೆ ಮೊಳಕೆ, ಆಮೇಲೆ ಹೂ. ಅದೇ ರೀತಿ ಅವರ ಹೃದಯ ಈಗ ಓಪನ್ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಹತ್ರ ಒಂದು ವಜ್ರ ಇತ್ತು, ಆದರೆ ಅವನು ಅದನ್ನು ಸಾಮಾನ್ಯ ಕಲ್ಲು ಅಂತ ತಿಳ್ಕೊಂಡಿದ್ದ. ಅದನ್ನು ಎಲ್ಲಿ ಬೇಕಾದರೂ ಎಸೆಯೋದು, ಎಲ್ಲಿ ಬೇಕಾದರೂ ಹಾಕೋದು, ಈ ರೀತಿ ಮಾಡ್ತಾ ಇದ್ದ. ಅದಕ್ಕೆ ಬೆಲೆ ಕೊಡಲಿಲ್ಲ. ಒಂದಿನ ಅದನ್ನು ಕಳ್ಕೊಂಡ ಅವನು. ಆಮೇಲೆ ಬೇರೆ ಯಾರೋ ಹೇಳಿದ್ರು, ಅಥವಾ ಅವನಿಗೆ ರಿಯಲೈಸ್ ಆಗೋದಕ್ಕೆ ಶುರುವಾಯಿತು ಅದು ವಜ್ರ ಆಗಿತ್ತು. ಆ ಕ್ಷಣ ಅವನ ಮನಸ್ಸು ಹೊಡೆದೋಯ್ತು. ಅದೇ ರಿಯಲೈಸೇಷನ್ ಈಗ ನಿಮ್ಮ ಪರ್ಸನ್ಗೆ ಆಗ್ತಾ ಇದೆ. ನೀವು ಒಂದು ವಜ್ರ ಅನ್ನುವ ರೀತಿ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅರಿವಾಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಕನ್ಫ್ಯೂಷನ್ ಟು ಕ್ಲಾರಿಟಿ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ, ಈ ಸಂಬಂಧದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ಮೇ ಇತ್ತು. ಅದು ಫೈಟ್ ಆಗಿರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಡಿಸ್ಟೆನ್ಸ್ ಕೂಡ ಆಗಿರ್ಬೋದು. ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಇತ್ತು. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ.
ಅವರ ಮನಸ್ಸಿನಲ್ಲಿ ಟೋಟಲಿ ಕನ್ಫ್ಯೂಷನ್ ಅನ್ನೋದು ಇತ್ತು. ಆ ಟೈಮ್ನಲ್ಲಿ ಪಾಸ್ಟಲ್ಲಿ ಆಗಿರ್ಬೋದು, ರೀಸೆಂಟ್ ಪಾಸ್ಟಲ್ಲಿ ಆಗಿರ್ಬೋದು, ನೀವು ಕ್ಲಾರಿಟಿ ಬೇಕು ಅಂತ ಕೇಳ್ತಾ ಇದ್ರಿ, ಕಮಿಟ್ಮೆಂಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಬಟ್ ಅವರು ಕೊಡ್ತಾ ಇರಲಿಲ್ಲ, ಆ್ಯಕ್ಷನ್ ತೊಗೊಳ್ತಾ ಇರಲಿಲ್ಲ, ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರಲಿಲ್ಲ. ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿರ್ತಾಯಿದ್ರು, ನೆಗ್ಲೆಕ್ಟ್ ಮಾಡ್ತಾಯಿದ್ರು, ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು. ಯಾಕೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರು ಯಾವುದೇ ವಿಷಯವನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಬಟ್ ಈಗ ಚೇಂಜ್ ಆಗ್ತಾ ಇದೆ. ಸೇಮ್ ಪರ್ಸನ್, ಸೇಮ್ ಹಾರ್ಟ್, ಆದರೆ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಸ್ಪೆಷಲ್ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಎನರ್ಜಿ ಪ್ರಕಾರ ಅವ್ರು ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ನೀವಿಲ್ದಲೇ ಅವರಿಗೆ ಆಗೋದಿಲ್ಲ. ನಿಮ್ಮನ್ನು ಫರ್ಗೆಟ್ ಮಾಡಬೇಕು ಅಂತ ಅವರು ಅಂದ್ಕೊಂಡಿರಬಹುದು, ತುಂಬ ಸಲ ನಿಮ್ಮಿಂದ ದೂರ ಆಗಿರಬಹುದು. ಬಟ್ ರಿಯಾಲಿಟಿ ಏನು ಅಂದರೆ, ಪ್ರತಿದಿನ ನೀವು ಅವ್ರಿಗೆ ನೆನಪಾಗ್ತಾ ಇದ್ದೀರಾ. ಪ್ರತಿಯೊಂದು ಮೆಮೊರಿ ರಿಪೀಟ್ ಆಗ್ತಾ ಇದೆ. ರಾತ್ರಿ ಅವರು ಮಲಗೋದಕ್ಕೆ ಹೋದರೂ ಕೂಡ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ನಿಮ್ಮ ಸ್ಮೈಲ್ ಕಾಣ್ತಾ ಇದೆ, ನಿಮ್ಮ ಮಾತು ಕೇಳಿಸ್ತಾ ಇದೆ. ಅವರ ಮನಸ್ಸಿನಲ್ಲಿ ರೀಪ್ಲೇ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕೂಡ ಕಾಣ್ತಾ ಇದೆ. ಅಂದರೆ ಮರಿಬೇಕು ಅಂತ ತುಂಬ ಟ್ರೈ ಮಾಡಿರಬಹುದು, ಅಥವಾ ನಿಮ್ಮಿಂದ ದೂರ ಆಗೋದಕ್ಕೂ ಕೂಡ ಇವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನೀವು ಅವರ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿ. ನಿಮ್ಮ ನೆನಪುಗಳು ಅವರನ್ನು ಬಿಡ್ತಾ ಇಲ್ಲ. ಅವರು ಎಷ್ಟೇ ಟ್ರೈ ಮಾಡಿರಬಹುದು, ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರ ಹೃದಯ ಹೇಳ್ತಾ ಇದೆ, ಈ ವ್ಯಕ್ತಿಯನ್ನು ಕಳ್ಕೊಳ್ಬಾರ್ದು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಆ ರೀತಿ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವರ ಸ್ಥಿತಿ ಹೇಗಿದೆ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ, ಹೊರಗಡೆ ಸ್ಟ್ರಾಂಗ್ ಆಗಿದ್ದಾರೆ, ಆದರೆ ಒಳಗಡೆ ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ಸರಿಯಾಗಿ ನಿದ್ದೆ ಇಲ್ಲ, ಊಟ ಮಾಡೋದಕ್ಕೂ ಮನಸ್ಸಿಲ್ಲ. ಮನಸ್ಸು ಯಾವಾಗಲೂ ನಿಮ್ಮ ಕಡೆಗೆ ಹೋಗ್ತಾ ಇದೆ. ಡಿಸ್ಟರ್ಬೆನ್ಸ್ ಫೀಲ್ ಆಗ್ತಾ ಇದೆ. ಅವ್ರಿಗೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನೀವು ಇಲ್ಲದ ಜಾಗದಲ್ಲಿ ಅವ್ರಿಗೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಆ ಎನರ್ಜಿ ಇದೆ. ಮನಸ್ಸಿನ ಒಳಗಡೆ ತುಂಬ ನೋವು, ತುಂಬ ಖಾಲಿತನ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಮೈಂಡ್ ಅವ್ರಿಗೆ ಪೀಸ್ ಕೊಡ್ತಾ ಇಲ್ಲ. ಅಂದರೆ ಇದು ಡಿಪ್ರೆಷನ್ ಅಂತ ಅಲ್ಲ, ಎಮೋಷ್ನಲ್ ಲಾಸ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಫಿಯರ್ ಟು ಕಾಂಟ್ಯಾಕ್ಟ್ ಎನರ್ಜಿ ಕಾಣ್ತಾ ಇದೆ. ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು, ಆದರೆ ಈಗೋ ಅನ್ನೋದು ಇಲ್ಲ, ಆ್ಯಟಿಟ್ಯೂಡ್ ಅನ್ನೋದು ಇಲ್ಲ, ಬಟ್ ಫಿಯರ್ ಇದೆ. ಅಂದರೆ ಮೊದಲು ಅವರು ಈಗೋ ತೋರಿಸಿರ್ಬೋದು, ಆ್ಯಟಿಟ್ಯೂಡ್ ತೋರಿಸಿರ್ಬೋದು, ಬಟ್ ಈಗ ಫಿಯರ್ ಅನ್ನೋದು ಕಾಣ್ತಾ ಇದೆ. ಅವರ ಮೈಂಡ್ನಲ್ಲಿ ಅವರು ಅಂದ್ಕೊಳ್ತಾ ಇದ್ದಾರೆ, ನೀವು ಎಲ್ಲಿ ಅವರನ್ನು ಇಗ್ನೋರ್ ಮಾಡ್ತೀರೋ, ಅಕ್ಸೆಪ್ಟ್ ಮಾಡೋದಿಲ್ವೇನೋ, ಆ ರೀತಿ ಭಯ ಪಡ್ತಾ ಇದ್ದಾರೆ. ಆ ಭಯ ಅವರನ್ನು ಹಿಡಿದು ನಿಲ್ಲಿಸಿದೆ. ಯಾಕೆಂದರೆ ನೀವು ಅಂದ್ಕೊಳ್ತಾ ಇರ್ಬೋದು, ಇವ್ರಿಗೆ ಇಷ್ಟೆಲ್ಲ ನೆನಪಾಗ್ತಾ ಇದೆ ನನ್ನ ಮೇಲೆ, ಅಥವಾ ನನ್ನ ಬಗ್ಗೆ ಇಷ್ಟೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋದಾದರೆ ಯಾಕೆ ನನಗೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಬಟ್ ಅವ್ರಿಗೆ ಫಿಯರ್ ಅನ್ನೋದು ಕಾಣ್ತಾ ಇದೆ. ಅವರು ಆ ಫಿಯರಿಂದ ನಿಮ್ಮ ಹತ್ರ ಬರೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹೆದರಿಕೆ ಕೂಡ ಇದೆ. ನಾನು ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡ್ತಾರಾ, ನಾನು ಮೆಸೇಜ್ ಮಾಡಿದ್ರೆ ಉತ್ತರ ಕೊಡ್ತಾರಾ, ನನ್ನನ್ನು ಕ್ಷಮಿಸ್ತಾರಾ, ಈ ಪ್ರಶ್ನೆಗಳು ಅವರ ಮನಸ್ಸನ್ನು ಕಾಡ್ತಾ ಇದೆ. ಹಾಗಾಗಿ ಅವರು ಅಲ್ಲೇ ಸ್ಟಕ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕರ್ಮದ ಎನರ್ಜಿ ಇದೆ. ಈ ಹಿಂದೆ ನೀವು ಅನುಭವಿಸಿದ ನೋವು ಏನೇ ಇರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಯ್ನ್ ಪಟ್ಟಿದ್ದೀರಾ, ತುಂಬ ನೋವು ಅನುಭವಿಸಿದ್ದೀರಾ, ಅದು ಈಗ ಅವರಿಗೆ ಅನುಭವ ಆಗ್ತಾ ಇದೆ. ನೀವು ತುಂಬ ಕಣ್ಣೀರು ಹಾಕಿದ್ದೀರಾ, ಈ ವ್ಯಕ್ತಿಯನ್ನು ತುಂಬ ವೆಯ್ಟ್ ಮಾಡಿದ್ದೀರಾ, ಈ ವ್ಯಕ್ತಿಗೆ ಬೇಕಾದ ಪ್ರೀತಿಯನ್ನು ತುಂಬ ಕೊಟ್ಟಿದ್ದೀರಾ, ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಅದೇ ಸನ್ನಿವೇಶ, ಅದೇ ಸಂದರ್ಭ ಅವರು ಅನುಭವಿಸ್ತಾ ಇದ್ದಾರೆ. ಇದನ್ನೇ ನಾವು ಕರ್ಮ ಅಂತ ಅನ್ನೋದು. ಅಂದರೆ ಇದು ಅವರಿಗೆ ತಕ್ಷಣ ಅರ್ಥ ಆಗಿರುವಂತಹ ವಿಷಯ ಅಲ್ಲ, ಮನಸ್ಸಿಗೆ ತಾಕುವ ಎನರ್ಜಿ. ರಿಲೇಷನ್ಶಿಪ್ಪಲ್ಲಿ ನಡೆದ ಒಂದು ದೊಡ್ಡ ಯೂನಿವರ್ಸಲ್ ಟ್ರುತ್ ಕರ್ಮ. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ತುಂಬ ಪ್ರೀತಿ ಕೊಡ್ತಾರೆ, ಆದರೆ ಎದುರಿನ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಅವರಿಗೆ ಪೇಯ್ನ್ ಆದಾಗ ಅದರ ಅರ್ಥ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮೊದಲು ನೀವು ಯಾವ ರೀತಿ ಇದ್ರಿ ಅಂದರೆ ಪಾಸ್ಟಲ್ಲಿ ನೀವು ತುಂಬ ಇನ್ನೋಸೆಂಟಾಗಿ ಲವ್ ಕೊಡ್ತಾ ಇದ್ರಿ. ನಿಮ್ಮ ಹಾರ್ಟ್ ತುಂಬ ಓಪನ್ ಅಪ್ ಆಗಿ ಆ ವ್ಯಕ್ತಿಯ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ರಿ. ಪ್ರತಿ ಸಲ ನಿಮಗೆ ಏನು ಸಿಕ್ತು ಅಲ್ಲಿಂದ ಅಂದರೆ ಸೈಲೆನ್ಸ್, ಇಗ್ನೋರ್, ಕನ್ಫ್ಯೂಷನ್, ಡಿಸ್ಟೆನ್ಸ್. ನೀವು ಅತ್ತ ಪ್ರತಿ ಕ್ಷಣ ಕೂಡ ಇದೆ. ರಾತ್ರಿ ಒಂಟಿಯಾಗಿ ಕೂತು ಯೋಚಿಸಿದ ಕ್ಷಣಗಳು ಇದೆ. ನಾನೇನು ತಪ್ಪು ಮಾಡಿದೆ, ನಾನೇನು ಕಡಿಮೆ ಇದ್ದೀನಾ, ಈ ರೀತಿ ನೀವು ಥಿಂಕ್ ಮಾಡಿದ್ದೀರಾ. ನಿಮ್ಮ ಹೃದಯಕ್ಕೆ ತುಂಬ ಪೇಯ್ನ್ ಕೊಟ್ಟಿದ್ದೀರಾ. ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ರಿ, ರಿಲೇಷನ್ಶಿಪ್ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದ್ರಿ, ನೀವು ಟ್ರಸ್ಟ್ ಕೊಡ್ತಾ ಇದ್ರಿ. ಆದರೆ ನಿಮ್ಮ ಎದುರಿನ ವ್ಯಕ್ತಿ
ನಿಮ್ಮ ಪೇಯ್ನ್ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಟಿಯರ್ಸ್ಗೆ ವ್ಯಾಲ್ಯೂ ಕೊಡಲಿಲ್ಲ, ನಿಮ್ಮ ಎಮೋಷನ್ಸ್ ಇಗ್ನೋರ್ ಮಾಡಿದ್ರು. ಇದು ಸಿಂಪಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಇದು ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗಿತ್ತು ನಿಮಗೆ. ಒಂದು ಸೈಡ್ ಮಾತ್ರ ಲವ್ ಮಾಡ್ತಿದ್ದ ಸಿಚುವೇಶನ್, ಇನ್ನೊಂದು ಸೈಡಲ್ಲಿ ಲವ್ ಇದೆ ಬಟ್ ಕೇರ್ ಇಲ್ಲ, ನಿಮ್ಮ ಬಗ್ಗೆ ಥಿಂಕ್ ಇಲ್ಲ, ಆ ರೀತಿಯ ಎನರ್ಜಿ. ಬಟ್ ಇದೆಲ್ಲದರಿಂದ ನೀವು ಬ್ರೇಕ್ ಆದ್ರಿ, ಕಂಪ್ಲೀಟ್ಲಿ ಟಯರ್ಡ್ ಆದ್ರಿ, ಸಾಕು ಅನ್ನೋ ಮೂಮೆಂಟ್ ಕೂಡ ಬಂದಿತ್ತು, ಇನ್ನು ಸಹಿಸೋದಕ್ಕೆ ಆಗಲ್ಲ ಅನ್ನೋ ಪೇಯ್ನ್ ಕೂಡ ಬಂದಿತ್ತು. ಆ ಕ್ಷಣದಲ್ಲಿ ನೀವು ಸೈಲೆನ್ಸ್ ಆದ್ರಿ, ಅಥವಾ ಡಿಸ್ಟೆನ್ಸ್ ತಗೊಂಡಿರ್ಬೋದು, ಅಥವಾ ಈ ವ್ಯಕ್ತಿಯೇ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ಒಂದು ಸತ್ಯ ಏನು ಅಂದರೆ, ನಿಮ್ಮ ಹಾರ್ಟ್ ಸ್ಟಿಲ್ ಅಟ್ಯಾಚ್ಡ್ ಆಗಿತ್ತು, ನಿಮ್ಮ ಫೀಲಿಂಗ್ಸ್ ಇನ್ನೂ ಜೀವಂತ ಆಗಿತ್ತು. ಈಗ ಯೂನಿವರ್ಸ್ ಕೆಲಸ ಮಾಡ್ತಾ ಇದೆ, ಅಂದರೆ ಇದು ಯಾರಿಗೂ ಕಾಣಿಸ್ದೇ ಇದ್ರೂ ಕೂಡ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ನೀವು ಕೊಟ್ಟ ಲವ್, ನೀವು ಅನುಭವಿಸಿದ ಪೇಯ್ನ್ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ ಅಲ್ವಾ. ಕರ್ಮ ಅಂದರೆ ಪನಿಷ್ಮೆಂಟ್ ಅಲ್ಲ, ಇದು ಎನರ್ಜಿ ಬ್ಯಾಲೆನ್ಸಿಂಗ್ ಸಿಸ್ಟಮ್. ಸೊ ಈಗ ರಿಯಲ್ ಶಿಫ್ಟ್ ಶುರು ಆಗ್ತಾ ಇದೆ. ಈ ಹಿಂದೆ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅಳ್ತಾ ಇದ್ರಿ, ಮಿಸ್ ಮಾಡ್ತಾ ಇದ್ರಿ. ಈಗ ಸೇಮ್ ಸಿಚುವೇಶನ್ ಅವರಿಗೆ ಬರ್ತಾ ಇದೆ. ಮೊದಲು ಅವರಿಗೆ ಏನೂ ಅನಿಸಲ್ಲ, ಆದರೆ ಸ್ಲೋಲಿ ಸೈಲೆನ್ಸ್ ಅನ್ನೋದು ಕಾಡುತ್ತೆ, ಮೆಮೊರೀಸ್ ಅನ್ನೋದು ಬರುತ್ತೆ, ಎಂಪ್ಟಿನೆಸ್ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈಗ ಅವರ ಲೈಫ್ ಚೇಂಜ್ ಆಗ್ತಾ ಇದೆ. ಒಂದು ದಿನ ಅವರು ಬ್ಯುಸಿಯಾಗಿರ್ತಾರೆ, ಆದರೆ ಸಡನ್ಲಿ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಒಂದು ಹಾಡು ಕೇಳಿದಾಗ ಆಗಿರ್ಬೋದು, ನೀವು ಮತ್ತೆ ನೆನಪಾಗ್ತೀರಾ, ಒಂದು ಪ್ಲೇಸ್ ನೋಡಿದಾಗ ನಿಮ್ಮ ನೆನಪಾಗುತ್ತೆ. ಅವರು ಕನ್ಫ್ಯೂಸ್ ಆಗ್ತಾರೆ, ನಾನು ಯಾಕೆ ಇಷ್ಟೊಂದು ಮಿಸ್ ಮಾಡ್ತಾ ಇದ್ದೀನಿ ಅನ್ನೋ ಥಿಂಕಿಂಗ್ ಅವ್ರಿಗೆ ಬರೋದಕ್ಕೆ ಶುರು ಆಗುತ್ತೆ. ಅವರ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಮೈಂಡ್ ರೆಸ್ಟ್ಲೆಸ್ ಆಗುತ್ತೆ, ಹಾರ್ಟ್ ಹೆವಿ ಆಗುತ್ತೆ. ಆದರೆ ಯಾರಿಗೂ ಹೇಳೋದಕ್ಕಾಗೋದಿಲ್ಲ, ಯಾರಿಗೂ ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಹಿಂದೆ ನೀವು ಹೇಳ್ತಾ ಇದ್ದಾಗ ಅವ್ರು ಕೇಳಲಿಲ್ಲ ನಿಮ್ಮ ಫೀಲಿಂಗ್ಸನ್ನು, ಈಗ ಅವರ ಪೇಯ್ನ್ ಅವ್ರಿಗೆ ಅಲೋನ್ ಆಗಿದೆ. ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಹರ್ಟ್ ಮಾಡಿದ್ದೀನಿ, ನಾನು ಅವರ ಲವ್ ವ್ಯಾಲ್ಯೂ ಮಾಡಲಿಲ್ಲ. ಈ ರಿಗ್ರೆಟ್ ತುಂಬ ಡೀಪ್ ಆಗಿರುತ್ತೆ. ಈ ರಿಗ್ರೆಟ್ಸ್ ಸಿಂಪಲ್ ಅಲ್ಲ, ಇದು ಹಾರ್ಟ್ ಬರ್ನ್ ಆಗುವ ಫೀಲಿಂಗ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಈ ಹಿಂದೆ ನೀವು ಅವರ ಹಿಂದೆ ಇದ್ರಿ, ಅವರ ಹಿಂದೆ ನಿಮ್ಮ ಹಿಂದೆ ಅವರು ಮೆಂಟಲಿ ಬರ್ತಾ ಇದ್ದಾರೆ. ಈಗ ನೀವು ತುಂಬ ಚೇಸ್ ಮಾಡ್ತಾ ಇದ್ರಿ, ಈ ಹಿಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಬಟ್ ಫೀಲ್ ಮಾಡ್ಕೊಳ್ತಾ ಇರಲಿಲ್ಲ ಅವರು. ಕರ್ಮ ಎನರ್ಜಿ ಯಾವ ರೀತಿ ಅಂದರೆ, ನೀವು ಅನುಭವಿಸಿದ ಪೇಯ್ನ್ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ನೀವು ಅನುಭವಿಸಿದ ಲೋನ್ಲಿನೆಸ್ ಅವ್ರಿಗೆ ಬರ್ತಾ ಇದೆ, ನೀವು ಅನುಭವಿಸಿದ ಕನ್ಫ್ಯೂಷನ್ ಅವ್ರಿಗೆ ಬರ್ತಾ ಇದೆ. ಆದರೆ ಇದು ರಿವೆಂಜ್ ಅಂತ ಅಲ್ಲ, ಇದು ಎನರ್ಜಿ ಬ್ಯಾಲೆನ್ಸ್. ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇದೆ, ರಿಯಲೈಸೇಷನ್ ಆಫ್ ಲವ್. ಆ ವ್ಯಕ್ತಿಗೆ ರಿಯಲೈಸ್ ಆಗ್ತಾ ಇದೆ, ಅವ್ರಿಗೆ ಕನ್ಫ್ಯೂಷನ್ ಮುಗಿದ ನಂತರ ಬರುವ ಮೂಮೆಂಟ್. ಬ್ಯೂಟಿಫುಲ್ ಎನರ್ಜಿಯನ್ನು ರಿಸೀವ್ ಮಾಡಿಕೊಡಿ. ರಿಯಲೈಸೇಷನ್ ಆಫ್ ಲವ್. ಈ ಎನರ್ಜಿ ಯಾವ ರೀತಿ ಅಂದರೆ, ಒಬ್ಬ ವ್ಯಕ್ತಿ ತುಂಬ ಕಾಲ ಕನ್ಫ್ಯೂಸ್ಡ್ ಆಗಿದ್ದಾಗ, ಅಥವಾ ತಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿದಾಗ, ಅಂದರೆ ಇನ್ನೊಬ್ಬ ವ್ಯಕ್ತಿಯ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿದಾಗ, ವ್ಯಾಲ್ಯೂ ಕೊಡದೇ ಇದ್ದಾಗ, ರಿಲೇಷನ್ಶಿಪ್ಪನ್ನು ಲೈಟ್ಲಿ ತಗೊಂಡಾಗ, ಸೀರಿಯಸ್ ಆಗದೇ ಇದ್ದಾಗ, ಆಮೇಲೆ ಸೈಲೆನ್ಸ್ ಬರುತ್ತೆ, ಡಿಸ್ಟೆನ್ಸ್ ಬರುತ್ತೆ, ಲೋನ್ಲಿನೆಸ್ ಬರುತ್ತೆ, ಬಟ್ ಕ್ಲಾರಿಟಿ ಬರೋದಕ್ಕೆ ಕೂಡ ಶುರುವಾಗುತ್ತೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಈ ವ್ಯಕ್ತಿ ಯಾವ ರೀತಿ ಥಿಂಕ್ ಮಾಡಿದ್ರೋ, ಅವರಿಗೆ ಕನ್ಫ್ಯೂಷನ್ ಅನ್ನೋದು ಇತ್ತು, ಕನೆಕ್ಷನ್ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾ ಇತ್ತು. ಈ ರಿಲೇಷನ್ಶಿಪ್ ಅನ್ನೋದು ಸಾಧಾರಣವಾಗಿ ಸೀರಿಯಸ್ ಆಗಿರಲಿಲ್ಲ, ಇದು ಜಸ್ಟ್ ಅಟ್ರ್ಯಾಕ್ಷನ್, ಟೆಂಪ್ರವರಿ ಫೀಲಿಂಗ್, ಮೂವ್ ಆನ್ ಆಗೋದು ಈಸಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಈಸಿ, ನೀವಿಲ್ಲದೆ ಇರೋದು ಈಸಿ, ಈ ರೀತಿ ಅವ್ರಿಗೆ ಅನ್ನಿಸ್ತಾ ಇತ್ತು. ಬಟ್ ಆ ಸಮಯದಲ್ಲಿ ಅವರು ಲಾಜಿಕ್ಕಿಂದ ಥಿಂಕ್ ಮಾಡ್ತಾಯಿದ್ರು, ಹಾರ್ಟಿಂದ ಅಲ್ಲ. ಆದರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಅವರು ನಿಮ್ಮ ಲವ್ವನ್ನು ಸೀರಿಯಸ್ ಆಗಿ ನೋಡಲಿಲ್ಲ. ನೀವು ಕೊಟ್ಟ ಕೇರ್, ನೀವು ಕೊಟ್ಟ ಅಟೆನ್ಷನ್, ನೀವು ಕೊಟ್ಟ ಎಮೋಷ್ನಲ್ ಸಪೋರ್ಟ್ ಎಲ್ಲವೂ ಅವ್ರಿಗೆ ನಾರ್ಮಲ್ ಆಗಿ ಅನ್ನಿಸ್ತಾ ಇತ್ತು. ಆದರೆ ಯೂನಿವರ್ಸ್ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇತ್ತು, ಏನು ಕೊಡ್ತಾರೆ, ಏನು ವ್ಯಾಲ್ಯೂ ಮಾಡ್ತಾರೆ, ಏನು ಲೂಸ್ ಮಾಡ್ಕೊಳ್ತಾರೆ, ಇದೆಲ್ಲವನ್ನು ಯೂನಿವರ್ಸ್ ಗಮನಿಸ್ತಾ ಇರುತ್ತೆ ಅಲ್ವಾ. ಸೊ ಒಂದು ದಿನ ಕಮ್ಯುನಿಕೇಷನ್ ಕಡಿಮೆ ಆದಾಗ, ಡಿಸ್ಟೆನ್ಸ್ ಬಂದಾಗ, ಸೈಲೆನ್ಸ್ ಸ್ಟಾರ್ಟ್ ಗ್ರೋ ಆದಾಗ, ಆ ಕ್ಷಣದಲ್ಲಿ ಅವರಿಗೆ ಮೊದಲ ಬಾರಿ ಎಂಟಿ ಫೀಲ್ ಆಗೋದಕ್ಕೆ ಶುರುವಾಗಿದೆ. ಮೊದಲು ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ಐ ಆಮ್ ಫೈನ್, ಇಟ್ಸ್ ಓಕೆ ಅಂತ ಅವರನ್ನು ಪ್ರಿಟೆಂಡ್ ಮಾಡ್ತಾರೆ. ಆದರೆ ಮನಸ್ಸಿನ ಒಳಗಡೆ ಸಮಥಿಂಗ್ ಮಿಸ್ಸಿಂಗ್ ಆಗ್ತಾ ಇದೆ. ಈಗ ರಿಯಲ್ ಶಿಫ್ಟ್ ಶುರು ಆಗ್ತಾ ಇದೆ. ಸಡನ್ಲಿ ನಿಮ್ಮ ನೆನಪು ಬರ್ತಾ ಇದೆ, ನಿಮ್ಮ ಮಾತುಗಳು ರೀಕಾಲ್ ಆಗ್ತಾ ಇದೆ, ನಿಮ್ಮ ಪ್ರೆಸೆನ್ಸ್ ಮಿಸ್ ಆಗ್ತಾ ಇದೆ. ಅಂದರೆ ಒಂದು ಸಾಂಗ್ ಕೇಳಿದಾಗ ಕೂಡ ನಿಮ್ಮ ನೆನಪಾಗ್ತಾ ಇದೆ, ಆ ರೀತಿಯ ಎನರ್ಜಿ ಇದೆ. ನಾನು ಯಾಕಿಷ್ಟು ಮಿಸ್ ಮಾಡ್ತಾ ಇದ್ದೀನಿ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅನ್ನಿಸ್ತಾ ಇದೆ, ಹೌದು ಇದು ರಿಯಲ್ ಕನೆಕ್ಷನ್ ಆಗಿತ್ತು, ಎಸ್ ನಾನು ತಪ್ಪಾಗಿ ಹ್ಯಾಂಡಲ್ ಮಾಡಿದೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಯಲೈಸೇಷನ್ ಅನ್ನೋದು ಲೇಟ್ ಆಗಿದೆ, ಬಟ್ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹಾರ್ಟ್ ಹೆವಿ ಆಗ್ತಾ ಇದೆ, ರಿಗ್ರೆಟ್ ಬರ್ತಾ ಇದೆ, ಮೆಮೊರೀಸ್ ಸ್ಟ್ರಾಂಗ್ ಆಗ್ತಾ ಇದೆ. ರಿಯಲೈಸೇಷನ್ ಆದ ಮೇಲೆ ಅವ್ರಿಗೆ
ಆ್ಯಕ್ಷನ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ರಿಯಲೈಸೇಷನ್, ಅವೇಕ್ನಿಂಗ್, ಎಮೋಷ್ನಲ್ ಕನ್ಫ್ಯೂಷನ್, ರಿಗ್ರೆಟ್ ಇದೆಲ್ಲ ಆದ ಮೇಲೆ ಆ್ಯಕ್ಷನ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಅವರೀಗ ಯೋಚನೆ ಮಾತ್ರ ಮಾಡ್ತಾ ಇಲ್ಲ, ಅವರೀಗ ಮೂವ್ ಮಾಡೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಮೆಂಟಲಿ ಒಂದು ಕಾನ್ಫ್ಲಿಕ್ಟ್ನಲ್ಲಿ ಇದ್ದಾರೆ. ಅಂದರೆ ಆ ಕಾನ್ಫ್ಲಿಕ್ಟ್ ಒಂದು ಕಡೆ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತೊಂದು ಕಡೆ ಅಕ್ಸೆಪ್ಟ್ ಮಾಡ್ತಾರಾ, ನಾನು ಹೋಗಿ ಮತ್ತೆ ಹರ್ಟ್ ಆಗ್ತೀನಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾರ್ಟ್ ಪುಷ್ ಮಾಡ್ತಾ ಇದೆ, ಬಟ್ ಒಂದು ಕಡೆ ನಿಂತ್ಕೊಳ್ತಾ ಇದ್ದಾರೆ. ರಿಯಲೈಸ್ ಮಾಡ್ತಾ ಇದ್ರು ಕೂಡ ಫಿಯರ್ ಫುಲ್ಲಾಗಿ ಹೋಗಿಲ್ಲ, ಹೆದರಿಕೆ ಅನ್ನೋದು, ಭಯ ಅನ್ನೋದು ಹೋಗಿಲ್ಲ. ನೀವು ಇಗ್ನೋರ್ ಮಾಡ್ತೀರಾ ಅನ್ನೋ ಫಿಯರ್ ಇದೆ, ನೀವು ಕೋಲ್ಡಾಗಿ ಬಿಹೇವ್ ಮಾಡ್ತೀರಾ ಅನ್ನೋ ಫಿಯರ್ ಇದೆ, ನೀವು ಆಲ್ರೆಡಿ ಮೂವ್ ಆನ್ ಆಗಿದ್ದೀರಾ ಅನ್ನೋ ಫಿಯರ್ ಇದೆ. ಆದರೆ ಒಂದು ಥಿಂಗ್ ಕ್ಲಿಯರ್ ಆಗಿದೆ, ಸೈಲೆನ್ಸ್ ಇನ್ನೂ ಆಪ್ಷನ್ ಅಲ್ಲ. ಸ್ಲೋಲಿ, ವೆರಿ ಸ್ಲೋಲಿ ಆಗಿರಬಹುದು ಅಥವಾ ಸ್ಲೋಲಿ ಆಗಿರ್ಬೋದು, ಅವರ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಅವರು ಮತ್ತೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಏನಾದರೂ ಮಾಡಲೇಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಮೆಸೇಜ್ ಅಥವಾ ಸಿಂಪಲ್ಲಾಗಿ ಮೆಸೇಜ್ ಅಥವಾ ಕಾಲ್ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಶುರು ಆಗುವ ರೀತಿ ಈ ವ್ಯಕ್ತಿ ಯಾವುದಾದ್ರೂ ಒಂದು ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಸಡನ್ನಾಗಿ ನಿಮ್ಮ ಮುಂದೆ ಬರುವ ಎನರ್ಜಿ ಕಾಣ್ತಾ ಇದೆ. ರಿಯಲ್ ಸಾರಿ ಕೇಳುವ ಎನರ್ಜಿ, ಎಮೋಷ್ನಲ್ ಎಕ್ಸ್ಪ್ರೆಷನನ್ನು ಕೊಡುವ ಎನರ್ಜಿ, ನಿಮಗೆ ಎಲ್ಲ ಅವರ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಅದನ್ನು ಹೇಳ್ಕೊಳ್ಳುವಂತಹ ಎನರ್ಜಿ, ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಅವ್ರಿಗೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಬಟ್ ಇವ್ರು ಏನೇ ಇದ್ದರೂ ಕೂಡ, ಎಷ್ಟೇ ಫೀಲಿಂಗ್ಸ್ ಇದ್ದರೂ ಕೂಡ ಅವರು ನಿಮ್ಮನ್ನು ಫೋರ್ಸ್ ಮಾಡೋದಿಲ್ಲ. ಆ ಎನರ್ಜಿ ಕೂಡ ಕಾಣ್ತಾ ಇದೆ. ಪ್ರೆಷರ್ ಹಾಕೋದಿಲ್ಲ. ಅವರು ನಿಮ್ಮ ಡಿಸಿಷನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಡಿಸಿಷನ್ ಅನ್ನೋದು ನಿಮ್ಮ ಮೇಲಿದೆ. ನೀವು ರೆಡಿ ಆಗಿದ್ದೀರಾ ಇಲ್ವಾ ಅನ್ನೋದು ಅವರ ಪ್ರಯಾರಿಟಿ. ಅದು ಈ ರಿಲೇಷನ್ಶಿಪ್ ತಗೊಂಡು ಹೋಗಬೇಕಾ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಮ ಡಿಸಿಷನ್ ಮೇಲೆ ನಿಂತಿದೆ. ಬಟ್ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಸೊ ಈ ಎನರ್ಜಿ ಕಾಣ್ತಾ ಇದೆ. ಸೊ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಕಾಮ್ ಆಗಿರಬೇಕು, ನಾನು ಪ್ರೆಷರ್ ಕೊಡಬಾರ್ದು, ನಾನು ಅವರ ಸ್ಪೇಸ್ಗೆ ರೆಸ್ಪೆಕ್ಟ್ ಕೊಡಬೇಕು, ಈ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ರಿಯಲೈಸೇಷನ್ ಅನ್ನೋದು ಸ್ಟ್ರಾಂಗ್ ಆಗಿದೆ. ಎಮೋಷನ್ಸ್ ಓವರ್ಫ್ಲೋ ಆಗಿದೆ. ಸೈಲೆನ್ಸ್ ಪೇನ್ಫುಲ್ ಆಗಿದೆ ಅವ್ರಿಗೆ. ಅವರು ನಿಮ್ಮ ಹತ್ರ ಬರುವ ಎನರ್ಜಿ ಕಾಣ್ತಾ ಇದೆ. ಲವ್ ಅನ್ನೋದು ಸೈಲೆನ್ಸ್ ಆಗಿಲ್ಲ. ಎನರ್ಜಿ ಈಗ ಮೂಮೆಂಟ್ ಆಗ್ತಾ ಇದೆ. ಅದು ರೆಸ್ಪೆಕ್ಟ್ ಜೊತೆಗೆ, ಪೇಷನ್ಸ್ ಜೊತೆಗೆ ನಿಮ್ಮ ಹತ್ರ ಬರ್ತಾ ಇದೆ. ಬಟ್ ಫಿಯರ್ ಕೂಡ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಎನರ್ಜಿಯ ಪ್ರಕಾರ ಇಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ಬ್ರೇಕ್ ಆಗುವ ಎನರ್ಜಿ ಕಾಣ್ತಾ ಇಲ್ಲ, ಮತ್ತು ಒಂದಾಗುವ ಎನರ್ಜಿ ಕಾಣ್ತಾ ಇದೆ. ಕನ್ಫ್ಯೂಷನ್ ಅಲ್ಲ, ಇದು ಕ್ಲಾರಿಟಿಯ ಫೇಸ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಪೇಯ್ನ್ ಅಲ್ಲ, ಹೀಲಿಂಗ್ ಪ್ರೊಸೆಸ್ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಅಂದರೆ ಸ್ಲೋಲಿ ಟ್ರಾನ್ಸ್ಫರ್ಮ್ ಆಗ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿರ್ಬೋದು, ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟಿರಬಹುದು, ಬಟ್ ಈಗೋ ಅನ್ನೋದು ಕಡಿಮೆ ಆಗ್ತಾ ಇದೆ. ಕನ್ಫ್ಯೂಷನ್ ಈಗ ಸಾಫ್ಟ್ ಆಗ್ತಾ ಇದೆ, ಅಂದರೆ ಎಂಡ್ ಆಗ್ತಾ ಇದೆ. ಎಮೋಷ್ನಲ್ ಡೌನ್ ಆಗ್ತಾ ಇದ್ದಾರೆ. ಹೆಚ್ಚು ಮಾತಿಲ್ಲ, ಹೆಚ್ಚು ಡಿಸ್ಟ್ರಾಕ್ಷನ್ ಇಲ್ಲ. ಮೈಂಡ್ ತುಂಬ ಥಿಂಕ್ ಮಾಡ್ತಾ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಸ್ಲೋಲಿ ಅವ್ರಿಗೆ ಏನೇ ಓವರ್ ಥಿಂಕಿಂಗ್ ಇದ್ದರೂ ಅದು ರೆಡ್ಯೂಸ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಬಿಗ್ ಶಿಫ್ಟ್ ಅನ್ನೋದು ಬರ್ತಾ ಇದೆ. ಲೈಫಲ್ಲಿ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಆ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಯಾವುದು ಇಂಪಾರ್ಟೆಂಟ್, ಯಾವುದು ನಾಟ್ ಇಂಪಾರ್ಟೆಂಟ್, ಯಾರನ್ನು ವ್ಯಾಲ್ಯೂ ಮಾಡಬೇಕು, ಅದೆಲ್ಲವನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರನ್ನು ತುಂಬ ಲೈಟ್ಲಿ ಟ್ರೀಟ್ ಮಾಡಿದ ವ್ಯಕ್ತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಸೈಲೆಂಟ್ ಆದಾಗ, ನೀವು ಅವರಿಂದ ದೂರ ಆದಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಅವರ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಐ ಡೋಂಟ್ ಕೇರ್ ಆ ರೀತಿ ಅಂತ ಇದ್ದ ವ್ಯಕ್ತಿ ಆ ದಿನಗಳು ಕಳೆದು ಹೋಗ್ತಾ ಇದೆ. ಸೈಲೆನ್ಸ್ ಅನ್ನೋದು ಶುರು ಆದಾಗ ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಚಿಂತೆ ಅನ್ನೋದು ಶುರು ಆಗ್ತಾ ಇದೆ. ನಿಮ್ಮ ಮೆಮೊರೀಸ್ ಬರ್ತಾ ಇದೆ, ಗಿಲ್ಟ್ ಬರ್ತಾ ಇದೆ, ರಿಗ್ರೆಟ್ ಬರ್ತಾ ಇದೆ. ನಾನು ಅವರನ್ನು ಕಳ್ಕೊಂಡೆ ಅನ್ನೋ ರಿಯಲೈಸೇಷನ್ ಪೇಯ್ನ್ಫುಲ್ ಆಗಿದೆ ಅವ್ರಿಗೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದಾರೆ. ಎಮೋಷ್ನಲಿ ಅನ್ಸ್ಟೇಬಲ್ ಆಗಿರುವ ಎನರ್ಜಿ ಕಾಣ್ತಾ ಇದೆ. ಮೈಂಡ್ ಸ್ಟಿಲ್ ನಿಮ್ಮ ಕಡೆಗೆ ಬರ್ತಾ ಇದೆ. ಕಾಮಾಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ, ಆದರೆ ಹಾರ್ಟ್ ಕಾಮಾಗಿರೋದಕ್ಕೆ ಬಿಡ್ತಾ ಇಲ್ಲ. ಆ ಎನರ್ಜಿ ಇದೆ. ಇವ್ರಿಗೆ ಲವ್ ಅನ್ನೋದು ಇದೆ, ಬಟ್ ಅದರ ಜೊತೆ ಫಿಯರ್ ಕೂಡ ಇದೆ. ಫಿಯರ್ ಏನಂದರೆ, ಹೇಗೆ ಮಾತಾಡೋದು, ನೀವು ಅಕ್ಸೆಪ್ಟ್ ಮಾಡ್ತೀರಾ, ಯಾವ ರೀತಿ ಸ್ಟಾರ್ಟ್ ಮಾಡೋದು, ಮತ್ತು ಯಾವ ರೀತಿ ಕನೆಕ್ಟ್ ಆಗೋದು, ಆಲ್ರೆಡಿ ಮೂವ್ ಆನ್ ಆಗಿದ್ದೀರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಮೊದಲು ಅಥವಾ ಪಾಸ್ಟ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಅನ್ನೋದು ಸರಿಯಾಗಿರಲಿಲ್ಲ. ಅದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗಿತ್ತು. ಮತ್ತೆ ಮತ್ತೆ ರಿಪೀಟಾಗಿ ನೀವು ಹರ್ಟ್ ಆಗ್ತಾ ಇದ್ರಿ. ಇವರು ನಿಮ್ಮನ್ನು ಕೆಲವೊಮ್ಮೆ ಎಮೋಷ್ನಲಿ ಯೂಸ್ ಮಾಡಿದ್ದಾರೆ, ಅಥವಾ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಕ್ಯಾಶುವಲ್ ಆಗಿ ತಗೊಂಡಿರ್ಬೋದು. ಅದರಿಂದ ನಿಮ್ಮ ಸೈಡ್ನಲ್ಲಿ ಹ್ಯಾಪಿನೆಸ್ ಸ್ಟೇಬಲ್ ಆಗಿರಲಿಲ್ಲ. ನೀವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರಿ, ಆದರೆ ಅವರ ಬಿಹೇವಿಯರ್
ಒಂದೇ ರೀತಿ ಇರ್ತಾ ಇರಲಿಲ್ಲ, ಸೇಮ್ ಇರ್ತಾ ಇರಲಿಲ್ಲ. ಒಂದು ಸಲ ಆನ್ ಆಗ್ತಾ ಇತ್ತು, ಇನ್ನೊಂದು ಸಲ ಆಫ್ ಆಗ್ತಾ ಇತ್ತು. ಈ ಸೈಕಲ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಇದೆಲ್ಲದರಿಂದ ನೀವು ತುಂಬ ಎಮೋಷ್ನಲ್ ಪೇಯ್ನ್ ಅನುಭವಿಸಿದ್ದೀರ. ನಿಮ್ಮ ಫೀಲಿಂಗ್ಸ್ ಅವರಿಗೆ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ಅಥವಾ ಅವರು ನಿಮ್ಮ ಬಗ್ಗೆ ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ. ಅವರು ಈಗೋ ಅಥವಾ ಆ್ಯಟಿಟ್ಯೂಡ್ ಶೋ ಮಾಡಿದ ಸಂದರ್ಭ ತುಂಬ ಇರಬಹುದು. ಇದರಿಂದ ನೀವು ಮೆಂಟಲಿ ತುಂಬ ಹರ್ಟ್ ಆದ್ರಿ. ನೀವು ಹತ್ತ ಕ್ಷಣಗಳು ತುಂಬ ಇದೆ, ಕಣ್ಣೀರು ಹಾಕಿದ್ರ. ನೀವು ಅವರಿಗೆ ನಿಮ್ಮ ಫೀಲಿಂಗ್ಸ್ ಹೇಳಿದ್ರಿ, ಆದರೆ ಅವರಿಗೆ ಡೆಪ್ತ್ ಅರ್ಥ ಆಗಲೇ ಇಲ್ಲ. ಬಟ್ ಈಗ ಸಿಚುವೇಶನ್ ಅನ್ನೋದು, ರೋಲ್ಸ್ ಅನ್ನೋದು ರಿವರ್ಸ್ ಆಗ್ತಾ ಇದೆ. ಹಿಂದೆ ನೀವು ಚೇಸ್ ಮಾಡ್ತಾ ಇದ್ರಿ, ಈಗ ಅವರು ಎಮೋಷ್ನಲಿ ಡಿಸ್ಟರ್ಬ್ಡ್ ಆಗ್ತಾ ಇದ್ದಾರೆ. ಹಿಂದೆ ನೀವು ಮಿಸ್ ಮಾಡ್ತಾ ಇದ್ರಿ, ಈಗ ಅವರು ಮಿಸ್ ಮಾಡ್ತಾ ಇದ್ದಾರೆ. ಹಿಂದೆ ನೀವು ಕೇರ್ ಕೊಡ್ತಾ ಇದ್ರಿ, ಈಗ ಅವ್ರಿಗೆ ನಿಮ್ಮ ಕೇರ್ ಬೇಕಾಗಿದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಕೂಡ ಈಗ ಚೇಂಜ್ ಆಗಿದ್ದೀರಾ. ನೀವು ಈಗ ಕೋಲ್ಡ್ ಆಗಿದ್ದೀರಾ, ಡಿಸ್ಟೆನ್ಸ್ ಇಟ್ಕೊಂಡಿದ್ದೀರಾ, ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದೀರಾ. ಇದನ್ನು ಅವರು ಕ್ಲಿಯರ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಹಿಂದೆ ನೀವು ಆಲ್ವೇಸ್ ಅವೈಲೇಬಲ್ ಇದ್ದಾಗ, ಯಾವಾಗಲೂ ಅವರ ಅವಶ್ಯಕತೆಗೆ ಅವ್ರ ಜೊತೆ ಇದ್ದಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಲಿಲ್ಲ. ಈಗ ಸೈಲೆಂಟ್ ಆಗಿದ್ದೀರಾ. ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ನೀವು ಈ ರೀತಿ ಬದಲಾಗ್ತೀರಾ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಅವರು ಅಂದ್ಕೊಳ್ತಾ ಇದ್ದಾರೆ, ಹಿಂದೆ ಇದ್ದಂತೆ ನೀವಿಲ್ಲ. ಪಾಸ್ಟ್ನಲ್ಲಿ ನೀವು ತೋರಿಸ್ತಾ ಇದ್ದಂಥ ಅಟೆನ್ಷನ್ ಇವಾಗ ಕೊಡ್ತಾ ಇಲ್ಲ ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಅವರಿಗೆ ಸಿಟ್ಟು ಬರ್ತಾ ಇದೆ, ಅವರಿಗೆ ನಿಮ್ಮ ನೀಡ್ ಇದೆ, ಆದರೆ ಈಗೋ ಕೂಡ ಇದೆ. ಯೋಚನೆ ಮಾಡ್ತಾ ಇದ್ದಾರೆ, ನಾನು ಕಾಂಟ್ಯಾಕ್ಟ್ ಮಾಡಬೇಕಾ, ನಾನು ಮಾತಾಡಬೇಕಾ, ಅಕ್ಸೆಪ್ಟ್ ಮಾಡ್ಕೊಳ್ತಾರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅವ್ರು ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿದ್ದಾರೆ, ಡಿಟ್ಯಾಚ್ಮೆಂಟ್ ಶೋ ಮಾಡಿದ್ದಾರೆ, ಈಗೋ ಶೋ ಮಾಡಿದ್ದಾರೆ. ಆದರೆ ಈಗ ಅದೇ ಎನರ್ಜಿ ಅವರಿಗೆ ರಿವರ್ಸ್ ಆಗಿ ರಿಟರ್ನ್ ಆಗ್ತಾ ಇದೆ. ಕರ್ಮ ಸೈಕಲ್ ಆ್ಯಕ್ಟಿವ್ ಆಗ್ತಾ ಇದೆ. ನೀವು ಅತ್ತ ಪೇನ್, ನೀವು ಅನುಭವಿಸಿದ ಲೋನ್ಲಿನೆಸ್, ನೀವು ಅನುಭವಿಸಿದ ಕನ್ಫ್ಯೂಷನ್, ಅದೇ ಫೀಲಿಂಗ್ಸ್ ಈಗ ಅವ್ರಿಗೆ ರಿಟರ್ನ್ ಆಗ್ತಾ ಇದೆ. ಅವರೀಗ ಎಮೋಷ್ನಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಪೀಸ್ ಇಲ್ಲ, ಮೈಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಹಾರ್ಟ್ ತುಂಬ ಫೀಲ್ ಮಾಡ್ಕೊಳ್ತಾ ಇದೆ, ಹೆವಿ ಫೀಲ್ ಆಗ್ತಾ ಇದೆ. ಅಂದರೆ ಕೆಲವರಿಗೆ ಕ್ಲಿಯರ್ ಆಗ್ತಾ ಇದೆ, ನಾನು ಅವರನ್ನು ವ್ಯಾಲ್ಯೂ ಮಾಡಲಿಲ್ಲ, ನಾನು ಅವರನ್ನು ಹರ್ಟ್ ಮಾಡಿದೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ನೀವು ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಅವರು ಕೇಳ್ತಾ ಇರಲಿಲ್ಲ. ಈಗ ಸಿಚುವೇಶನ್ ರಿವರ್ಸ್ ಆಗಿದೆ, ಆ ಎನರ್ಜಿ ಇದೆ. ಈಗ ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ ಸ್ಟೇಟ್ಗೆ ಬಂದಿದ್ದಾರೆ ನಿಮಗೆ. ಅಂದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎನರ್ಜಿಯ ಪ್ರಕಾರ ನೋಡಿದಾಗ ನೀವು ಅನುಭವಿಸಿದ ಪೇನ್, ನೀವು ಒದ್ದಾಡಿದ ಮೂಮೆಂಟ್ಸ್, ನೀವು ಸೈಲೆಂಟಾಗಿ ಸಹಿಸಿದ ಫೀಲಿಂಗ್ಸ್, ಇದೆಲ್ಲ ಈಗ ಯೂನಿವರ್ಸ್ ರಿಟರ್ನ್ ಎನರ್ಜಿ ಮೂಲಕ ಬ್ಯಾಲೆನ್ಸ್ ಆಗ್ತಾ ಇದೆ. ಕರ್ಮ ಅವರಿಗೆ ರಿಟರ್ನ್ ಆಗ್ತಾ ಇದೆ. ನೀವು ಅನುಭವಿಸಿದ ಸ್ಟ್ರಗಲ್, ನೀವು ಅನುಭವಿಸಿದ ಎಮೋಷ್ನಲ್ ಬ್ರೇಕ್ ಡೌನ್, ನೀವು ಅನುಭವಿಸಿದ ಲೋನ್ಲಿನೆಸ್, ಇವೆಲ್ಲವೂ ಈಗ ಅವರ ಸೈಡ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಕಾರ್ಮಿಕ್ ರಿಟರ್ನ್ ಎನರ್ಜಿ. ಈಗ ಸಿಚುವೇಶನ್ ಕ್ಲಿಯರ್ ಆಗ್ತಾ ಇದೆ. ಯಾರು ಎಮೋಷನ್ಸನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಯಾರು ಲವ್ವನ್ನು ಇಗ್ನೋರ್ ಮಾಡಬಾರ್ದು, ಯಾರು ಕೂಡ ಫೀಲಿಂಗ್ಸನ್ನು ಲೈಟ್ಲಿ ತಗೊಳ್ಬಾರ್ದು. ಯಾಕೆಂದರೆ ಲೈಫ್ ಆಲ್ವೇಸ್ ಮಿರರ್ ಇರೋ ರೀತಿ ಅವ್ರಿಗೂ ಕೂಡ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಎಲ್ಲರ ವಿಶಸ್ ಪಾಸಿಟಿವ್ ಆಗಿ ಫುಲ್ಫಿಲ್ ಆಗಲಿ, ಎಲ್ಲರ ಕನಸುಗಳು ಆದಷ್ಟು ಬೇಗ ನಿಜವಾಗಲಿ. ನಿಮ್ಮ ಎಲ್ಲರ ಜೀವನದಲ್ಲಿ ಪೀಸ್ ಅನ್ನೋದು ಬರಲಿ, ಕ್ಲಾರಿಟಿ ಅನ್ನೋದು ಬರಲಿ, ನಿಮ್ಮ ಲವ್ ಲೈಫ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಸ್ಟೇಬಲ್ ಆಗಿರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ರೀಡಿಂಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರೀಡಿಂಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಗಾಡ್ ಬ್ಲೆಸ್ ಯು ಆಲ್.